ಹಣ್ಣೇನು ಉದುರುವುದೇ ವರುಷವಿಡೀ ಮರದಿಂದ, ಹಣ್ಣೇನು ಉದುರುವುದೇ ವರುಷವಿಡೀ ಮರದಿಂದ, ಕಾಲ ಕೂಡದ ಹೊರತು ಯಾವ ಫಲವಿಲ್ಲ. ಕಾಯುವುದ ಕಲಿ ನೀನು ಕಿವಿಗೊಡದೆ ಆತುರಕ್ಕೆ, ಕಾಯುವುದ ಕಲಿ ನೀನು ಕಿವಿಗೊಡದೆ ಆತುರಕ್ಕೆ, ಕಾಯ್ದರಿದೆ ರುಚಿ ಜಗದಿ ಮುದ್ದು ರಾಮ, ಕಾಯ್ದರಿದೆ ರುಚಿ ಜಗದಿ ಮುದ್ದು ರಾಮ. ಹಣ್ಣೇನು ಉದುರುವುದೇ ವರ್ಷವಿಡೀ ಮರದಿಂದ, ಕಾಯ್ದರಿದೆ ರುಚಿ ಈ ಜಗದಿ ಮುದ್ದು ರಾಮನ್. ಆತುರ ಬೀಳೋವನಿಗೆ ಬುದ್ಧಿಮಟ್ಟ ಅಂತ ಹೇಳ್ತೀವೋ ಇಲ್ವೋ, ಹಾಗೆ ನಮಗೆ ಬಯಸಿದ್ದೆಲ್ಲ ನಮ್ಮ ಬಯಕೆಗೆ ತತ್ಕ್ಷಣ ಸಿಗುವುದಕ್ಕೆ ಇದೇನು ಮಾಯಾ ಬಜಾರೆ? ಸಾಹಿತ್ಯವನ್ನು ಅಧ್ಯಯನ ಮಾಡ್ತಾ ಇದ್ರೆ ಗೊತ್ತಾಗುತ್ತೆ. ಈ ಸಾಲು ಹೇಳ್ತಿದ್ದಾಗೆ ನಮಗೂ ಕೂಡ ಎಚ್ಚರ ಆಗುತ್ತೆ. ಏನಂತ ಕವಿ ಏನು ಹೇಳಿರ್ಬೋದು, ಹೇಗೆ, ಯಾವ ಅರ್ಥದಲ್ಲಿ ಅಂತೆಲ್ಲ ನಾವು ಆಲೋಚನೆ ಮಾಡಿದರೆ, ಕಾಲಂಗು ಪಾಲುಂಟು ಕೃಷಿಗಳಲ್ಲಿ ತಾಳ್ಮೆಯ ಪರಿಪಾಕ ಮಂಕುತಿಮ್ಮ. ಇನ್ನೊಂದ್ಸತಿ ಹೇಳ್ತಿದ್ದೀನಿ ನೋಡಿ. ಕಾಲಂಗು ಪಾಲುಂಟು ತಾಳ್ಮೆಯ ಪರಿಪಾಕ ಯಾರಲ್ಲಿ, ಎಲ್ಲಿ ಕೇಳಿದರೆ, ಕಾಲಂಗು ಪಾಲುಂಟು ಕೃಷಿಗಳಲ್ಲಿ ತಾಳ್ಮೆಯ ಪರಿಪಾಕ. ಬೇಕು ಅಂದ ಕೂಡಲೇ ಸಿಕ್ಬಿಡುತ್ತಾ? ಮಳೆಗಾಲ ಸದಾಕಾಲ ಬರುತ್ತಾ? ಬೇಸಿಗೆಗಾಲ ಸದಾಕಾಲ ಇರುತ್ತಾ? ಚಳಿಗಾಲ ಸದಾಕಾಲ ಇರುತ್ತಾ? ಅದಕ್ಕೂ ಒಂದೊಂದು ಕಾಲ ಅಂತಿದೆ. ಹಾಗಾಗಿ ಈ ಎಲ್ಲ ಪ್ರಕೃತಿಯ ಅದರ ಆ ಸೃಷ್ಟಿ ವೈಚಿತ್ರ್ಯದ ರಹಸ್ಯದಲ್ಲಿ ಅದರದೇ ಒಂದು ನಿಯಮ ಇರುವಾಗ ಇನ್ನು ನಾವು ಆ ಥರ ಬಿದ್ದರೆ ಸಾಧ್ಯವ ಸ್ವಾಮಿ? ನಾವೇನಿದ್ರು ಜಗತ್ತಿನ ಒಂದು ಆಂಶಿಕ. ಆದ್ದರಿಂದ ದೊರೆತದು ಹಸಾದವೆಂದುಣು ನಗು ನಗುತ್ತ ಬಾಳ್ ತೆರಳನು. ಕಾಯಿದಷ್ಟು ಕಾಯಿ ಮಾಗಿದಷ್ಟು ರುಚಿ ಇದ್ದ ಹಾಗೆ ನಮ್ಮ ಜೀವನವೂ ಕೂಡ.